press the bell icon on the YouTube app and never miss another update. Hi students, so previous class alli ನಾವು ಪ್ರಾಫಿಟ್ ಲಾಸ್ ರಿಲೇಟೆಡ್ ಫಾರ್ಮುಲಾಸನ್ನು ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ಲೆಟ್ ಅಸ್ ರೀಕಾಲ್. ಸೊ ಫಸ್ಟು ಪ್ರಾಫಿಟ್ ಹೌದಲ್ವಾ. ಸೊ ಪ್ರಾಫಿಟ್ ಫಾರ್ಮುಲಾ ಏನು? ವೆನ್ ಸೆಲ್ಲಿಂಗ್ ಪ್ರೈಸ್ ಈಸ್ ಮೋರ್ ದೆನ್ ಕಾಸ್ಟ್ ಪ್ರೈಸ್ ಹೌದಲ್ವಾ. ಪ್ರಾಫಿಟ್ ಯಾವಾಗುತ್ತೆ? ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಗ್ರೇಟರ್ ಇದ್ದಾಗ ಓಕೆ ಸೊ ಪ್ರಾಫಿಟ್ ಆಗುತ್ತೆ ಹೌದಲ್ವಾ. ಲಾಸ್ ಯಾವಾಗುತ್ತೆ? ಓಕೆ ಸೊ ಸೆಲ್ಲಿಂಗ್ ಕಾಸ್ಟ್ ಪ್ರೈಸ್ ಇಸ್ ಮೋರ್ ದೆನ್ ಸೆಲ್ಲಿಂಗ್ ಪ್ರೈಸ್ ಓಕೆ. ಸೊ ಇದೇ ಫಾರ್ಮುಲಾನ ನಾವೇನು ಮಾಡೋಣ? ಇಂಟರ್ಚೇಂಜ್ ಮಾಡೋಣ. ಸೊ ಇಂಟರ್ಚೇಂಜ್ ಮಾಡಿ ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡೋಣ ಓಕೆ. ಸೊ ಇಲ್ಲಿ ಏನು ಮಾಡೋಣ? ಪ್ರಾಫಿಟನ್ನು ಪಿ ಅಂತ ಬರ್ಕೊಳ್ಳೋಣ, ಲಾಸನ್ನು ಎಲ್ ಅಂತ ಬರ್ಕೊಳ್ಳೋಣ. ಪ್ರಾಫಿಟನ್ನು ಪಿ, ಸೊ ಲಾಸನ್ನು ಎಲ್ ಅಂತ ಬರ್ಕೊಳ್ಳೋಣ ಓಕೆನಾ. ಸೊ ಈಗ ನಾವು ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು. ಏನನ್ನ ಫೈಂಡ್ ಔಟ್ ಮಾಡಬೇಕು? ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಸೊ ನಮಗೆ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ, ಪ್ರಾಫಿಟ್ ಗೊತ್ತಿದೆ, ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ಏನು ಮಾಡೋಣ? ಕಾಸ್ಟ್ ಪ್ರೈಸನ್ನು ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಬರ್ಕೊಳ್ಳೋಣ. ಸೊ ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡೋಣ? ಎಸ್ ಪಿ ಮೈನಸ್ ಪ್ರಾಫಿಟ್. ಏನು? ಎಸ್ ಪಿ ಮೈನಸ್ ಪ್ರಾಫಿಟ್. ಸೊ ಪ್ರಾಫಿಟ್ ಕೊಟ್ಟಾಗ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾಗ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಎಸ್ ಪಿ ಆ್ಯಂಡ್ ಪಿ ಉಳಿದಿದೆ ಹೌದಲ್ವಾ. ಎಸ್ ಪಿ ಮೈನಸ್ ಪ್ರಾಫಿಟ್. ಸೊ ಅದೇ ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು ಯಾವಾಗ? ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ಲಾಸ್ ಕೊಟ್ಟಾಗ ಹೌದಲ್ವಾ. ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು ಓಕೆ. ಸೊ ಎಸ್ ಪಿ ಪ್ಲಸ್ ಲಾಸ್ ಓಕೆನಾ. ಎಸ್ ಪಿ ಪ್ಲಸ್ ಲಾಸ್ ಓಕೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಥಿಂಗ್ ಅರ್ಥ ಮಾಡ್ಕೊಳ್ರಿ. ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಸೊ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪ್ರಾಫಿಟ್ ಬಂತು ಹೌದಲ್ವಾ. ಸೊ ಇಲ್ಲಿ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಪ್ಲಸ್ ಲಾಸ್. ಮ್ಯಾಮ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಎಸ್ ಪಿ ಇಲ್ಲಿ ಮೈನಸ್ ಇತ್ತು, ಪಿ ಬರ್ಕಂಡ್ರಿ. ಮ್ಯಾಮ್ ಇಲ್ಲಿ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು, ಎಸ್ ಪಿ ಮೈನಸ್ ಇದೆ, ಇಲ್ಲಿ ಮೈನಸ್ ಯಾಕೆ ಬಂದಿಲ್ಲ? ಹಾಗಲ್ಲ, ಆ್ಯಕ್ಚುಲಿ ಇದು ನೆಕ್ಸ್ಟ್ ನೀವು ಸ್ಟಡಿ ಮಾಡ್ತೀರಾ ಲಾಸ್ಟ್ ಚಾಪ್ಟ್ರು ಓಕೆನಾ. ಸೊ ಆಲ್ಜಿಬ್ರಾದಲ್ಲಿ ಈಕ್ವೇಷನ್ ಅಂತ ಬರುತ್ತೆ ಹೌದಲ್ವಾ. ಈಕ್ವೇಷನ್ ಅಂದರೆ ಏನು? ಸೊ ಈಸ್ ಈಕ್ವಲ್ ಟು ಯಾವುದೇ ಒಂದು ಈಕ್ವೇಷನ್ ಇರಲಿ ಅದರಲ್ಲಿ ಈಸ್ ಈಕ್ವಲ್ ಟು ಅಂತ ಬರುತ್ತೆ ಓಕೆನಾ. ಸೊ ಅದನ್ನು ನಾವು ಈಕ್ವೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 3 + 5 = 8. ದಿಸ್ ಈಸ್ ಎ ಈಕ್ವೇಷನ್ ಹೌದಲ್ವಾ. ಸೊ ಏನಪ್ಪ ಅಂದರೆ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆಗುತ್ತೆ, ಇದು ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ ಹೌದಲ್ವಾ. ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ನಂಬರ್ಸು ಪ್ಲಸ್ ಇದ್ದಿದ್ದು ಮೈನಸ್ ಇದ್ದಿದ್ದು ರೈಟ್ ಹ್ಯಾಂಡ್ ಸೈಡ್ ಹೋದಾಗ ಸೊ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಹಾಗೆಯೇ ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಇದ್ದಿದ್ದು ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗುತ್ತೆ. ಸೇಮ್ ಹಾಗೆಯೇ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಇದ್ದಿದ್ದು ಲೆಫ್ಟ್ ಹ್ಯಾಂಡ್ ಸೈಡ್ ಹೋದಾಗ ಅದೇ ಉಲ್ಟಾ ರಿವರ್ಸ್ ಆಗುತ್ತೆ. ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗುತ್ತೆ ಓಕೆನಾ. ಸೊ ಅದನ್ನು ನೆಕ್ಸ್ಟ್ ನೀವು ಸ್ಟಡಿ ಮಾಡ್ತೀರ ಓಕೆನಾ. ಸೊ ಅದಕ್ಕೆ ಇದು ಎಸ್ ಪಿ ಏನು? ಸೊ ನಾವು ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ಇದು ಎಸ್ ಪಿ ಈಸ್ ಈಕ್ವಲ್ ಟು ಈ ಕಡೆ ಹೋದಾಗ ಏನಾಗುತ್ತೆ? ಮೈನಸ್ ಎಸ್ ಪಿಗೆ ಮೈನಸ್ ಇದೆ ಓಕೆನಾ. ಸೊ ಅದು ಪ್ಲಸ್ ಆಗುತ್ತೆ. ಈಗ ಅದು ಡಿಸ್ಕಷನ್ ಬೇಡ. ಸೊ ನೆಕ್ಸ್ಟು ಇದು ಫಾರ್ಮುಲಾನ ಮಾತ್ರ ನೆನ್ಪಿಟ್ಕೊಳ್ರಿ ಓಕೆನಾ. ತುಂಬ ಈಸಿ ಇದೆ ಓಕೆ. ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ಕಾಸ್ಟ್ ಪ್ರೈಸ್ ಇಲ್ಲಿ ಬರ್ಕೊಳ್ಳೋಣ, ಯಾವುದನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಓಕೆ. ಪ್ರಾಫಿಟ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ ಅಂದಾಗ ಸೆಲ್ಲಿಂಗ್ ಪ್ರೈಸ್ ಓಕೆ ಮೈನಸ್ ಪ್ರಾಫಿಟ್ ಓಕೆನಾ. ಸೊ ಹಾಗೆಯೇ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು? ಲಾಸ್ ಗೊತ್ತಿದೆ, ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ ಹೌದಲ್ವಾ. ಸೆಲ್ಲಿಂಗ್ ಪ್ರೈಸ್ ಬರೀ ಏನ? ಲಾಸ್ ಅಂದರೆ ಪ್ಲಸ್ ಎಲ್. ಇಷ್ಟೇ ನೆನ್ಪಿಟ್ಕೊಳ್ರಿ. ಸೊ ಕಾಸ್ಟ್ ಪ್ರೈಸ್ ಯಾವುದನ್ನು ಫೈಂಡ್ ಔಟ್ ಮಾಡಬೇಕು? ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಬರೆಯೋಣ, ರಿಮೈನಿಂಗನ್ನು ಈ ಕಡೆ ಬರೆಯೋಣ. ಸೊ ಮೈನಸ್ ಏನಿದೆ ಅದನ್ನು ಮಾತ್ರ ನೆನ್ಪಿಟ್ಕೊಳ್ರಿ. ಮೈನಸ್ ಪ್ರಾಫಿಟ್ ಓಕೆ ಪ್ಲಸ್ ಲಾಸ್ ಓಕೆನಾ. ಸೊ ಅದೇ ಸೇಮ್ ಏನು? ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡುವಾಗ ಸೆಲ್ಲಿಂಗ್ ಪ್ರೈಸ್ ನಮ್ಗೆ ಬೇಕು. ಸೆಲ್ಲಿಂಗ್ ಪ್ರೈಸ್ ಬೇಕು ಅಂದಾಗ ಏನಾಗುತ್ತೆ? ಸೊ ಸೆಲ್ಲಿಂಗ್ ಪ್ರೈಸ್ ಬೇಕು ನಮಗೆ ಹೌದಲ್ವಾ. ಸೆಲ್ಲಿಂಗ್ ಪ್ರೈಸ್ ಸೊ ರಿಮೈನಿಂಗ್ ಏನಿಲ್ಲಿ ಇದೆ? ಸಿ ಪಿ ಇದೆ ಹೌದಲ್ವಾ. ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು, ಸಿ ಪಿ ಪ್ಲಸ್ ಪಿ ಓಕೆ. ಸೊ ಏನು? ಪ್ರಾಫಿಟ್ ಕೊಟ್ಟಾಗ. ಈಗ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು ಓಕೆ, ಸಿ ಪಿ ಮೈನಸ್ ಎಲ್. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಎಲ್ ಓಕೆ. ತುಂಬ ಈಸಿ ಇದೆ ಓಕೆ. ಸೊ
ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಯಾವ್ದು ಫೈಂಡ್ ಔಟ್ ಮಾಡಬೇಕು ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳೋಣ. ರಿಮೈನಿಂಗ್ ಏನು ಉಳಿದಿದೆ ಸಿ ಪಿ ಆ್ಯಂಡ್ ಪಿ ಇದೆ, ಸಿ ಪಿ ಪ್ಲಸ್ ಪ್ರಾಫಿಟ್ ಓಕೆನಾ. ಸೊ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು ಸಿ ಪಿ ಮೈನಸ್ ಎಲ್ ಓಕೆನಾ. ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡುವಾಗ ಮೈನಸ್ ಪಿ ಬಂತು ಪ್ಲಸ್ ಎಲ್ ಬಂತು ಹೌದಲ್ವಾ. ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡುವಾಗ ಪ್ಲಸ್ ಪಿ ಮೈನಸ್ ಎಲ್, ಇಲ್ಲಿ ಸೈನ್ ಇಂಟರ್ಚೇಂಜ್ ಆಗುತ್ತೆ ಹೌದಲ್ವಾ. ಸೊ ಇಲ್ಲಿ ನೋಡಿರಿ ಪ್ಲಸ್ ಎಲ್ ಮೈನಸ್ ಎಲ್ ವೆರಿ ಇಂಪಾರ್ಟೆಂಟ್ ಓಕೆನಾ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ಎಕ್ಸಸೈಸ್ 9.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ ಓಕೆ. ಎಕ್ಸಸೈಸ್ 9.2 determine the profit or loss in each case and fill in the empty boxes ಓಕೆನಾ. ಅಲ್ಲಿ ಟೇಬಲ್ ಇದೆ, ಸೊ ಟೇಬಲನ್ನು ಕಂಪ್ಲೀಟ್ ಮಾಡಬೇಕು. ಪೇಜ್ ನಂಬರ್ 168 ಡಿಸ್ಕಸ್ ಮಾಡ್ತಿದ್ದೀವಿ ಓಕೆನಾ. ಪೇಜ್ ನಂಬರ್ 168. ಸೊ ಏನಿದೆ ಆ ಟೇಬಲಲ್ಲಿ ಕಾಸ್ಟ್ ಪ್ರೈಸ್, selling price, profit or loss amount. ಸೊ ಈ ಥರ ಟೇಬಲ್ ಇದೆ ಹೌದಲ್ವಾ. ಸೊ ಎ ಪ್ರಾಬ್ಲಮ್ ಏನಿದೆ ಇಲ್ಲಿ ರುಪೀಸ್ 2080, ಸೊ ರುಪೀಸ್ 2140. ಸೊ ಫಸ್ಟ್ ಅವರೇ ಕೊಟ್ಟಿದ್ದಾರೆ ಕಾಸ್ಟ್ ಪ್ರೈಸ್ ಗ್ರೇಟರ್ ದೆನ್ ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್. ಸೊ ಕಾಸ್ಟ್ ಪ್ರೈಸ್ ಲೆಸ್ ದೆನ್ ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ ಅಮೌಂಟ್ ಹೌದಲ್ವಾ. ಸೊ ಇಲ್ಲಿ ಏನು ಇದು ಕಾಸ್ಟ್ ಪ್ರೈಸ್, ಇದು ಸಿ ಪಿ ಆಗುತ್ತೆ ಹೌದಲ್ವಾ. ಸೊ ಇದು ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ಕಂಪೇರ್ ಮಾಡಿರಿ, ಫಸ್ಟ್ ಡಿಜಿಟ್ 2 ಇದೆ, ಇಲ್ಲಿ 0 1 ಇದೆ ಅಂದರೆ 2140 ಗ್ರೇಟರ್ ಆಗುತ್ತೆ. ಸೊ 280 ಸ್ಮಾಲ್ ಆಗುತ್ತೆ ಹೌದಲ್ವಾ. ಸೊ ಸ್ಮಾಲರ್ ಆಗುತ್ತೆ. ಸೊ ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಈಸ್ ಗ್ರೇಟರ್ ದೆನ್ ಕಾಸ್ಟ್ ಪ್ರೈಸ್ ಅಂದರೆ ಪ್ರಾಫಿಟ್ ಆಗುತ್ತೆ. ಸೊ ಎಷ್ಟು ಪ್ರಾಫಿಟ್ ಆಗುತ್ತೆ? ಸೊ 2140ಯಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡಿರಿ 2080 ಓಕೆನಾ. 0 ಸೊ ಬಾರೋ ತೊಗೊಂಡಾಗ ಏನಾಗುತ್ತೆ 14 ಆಗುತ್ತೆ. 14ನಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 6, 1 ಇದ್ದಿದ್ದು 0 ಆಗುತ್ತೆ. 2ಅಲ್ಲಿ 2 ಹೋದರೆ 0. ಸೊ ಎಷ್ಟು ಅಮೌಂಟ್ ಪ್ರಾಫಿಟ್ ಆಯಿತು? 60 ರೂಪೀಸ್ ಪ್ರಾಫಿಟ್ ಆಯಿತು ಓಕೆನಾ. ಸೇಮ್ ಅದೇ ಥರ ಬಿ ಪ್ರಾಬ್ಲಮ್ 8145 rupees 8456 ಹೌದಲ್ವಾ. ಸೊ ಇಲ್ಲೇ ನೋಡಿ ನಾವು ಫೈಂಡ್ ಔಟ್ ಮಾಡ್ಬೋದು ಹೌದಲ್ವಾ. ಸೊ ಫಸ್ಟ್ ಡಿಜಿಟ್ 8 ಇದೆ, 1 ಆ್ಯಂಡ್ 4ಅನ್ನು ಕಂಪೇರ್ ಮಾಡಿದ್ರೆ 4 ಗ್ರೇಟರ್ ಆಗುತ್ತೆ ಹೌದಲ್ವಾ. ಸೊ ಹಾಗಾದರೆ ಸೊ ಏನು ಕಾಸ್ಟ್ ಪ್ರೈಸು ಸ್ಮಾಲ್ ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಗ್ರೇಟರ್ ಆಗುತ್ತೆ ಹೌದಲ್ವಾ. ಓಕೆ, ಪ್ರಾಫಿಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಹೌದಲ್ವಾ, ಪ್ರಾಫಿಟ್ ಆಗುತ್ತೆ ಓಕೆನಾ. ಸೊ ಸಬ್ಟ್ರಾಕ್ಟ್ ಮಾಡೋಣ ಹೌದಲ್ವಾ. ಏನು ಫಾರ್ಮುಲಾ ಬರುತ್ತೆ? ಸೊ ಈ ಫಾರ್ಮುಲಾ ಬರುತ್ತೆ ಎಸ್ ಪಿ ಮೈನಸ್ ಸಿ ಪಿ ಹೌದಲ್ವಾ. ಸೊ ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟ್ ಪ್ರೈಸನ್ನು ಸಬ್ಟ್ರಾಕ್ಟ್ ಮಾಡಬೇಕು 4 5. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 1, 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1, 4ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 3, 8ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಎಷ್ಟಾಯಿತು ಪ್ರಾಫಿಟು? 311 ರೂಪೀಸ್ ಪ್ರಾಫಿಟ್ ಆಯಿತು ಓಕೆ. ಸೊ ಹಾಗೆ ನೆಕ್ಸ್ಟು ಸೊ ನಾನು ಡೈರೆಕ್ಟು ಡಿ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ರುಪೀಸ್ 6345, ಸೊ ರುಪೀಸ್ 6165 ಹೌದಲ್ವಾ. ಸೊ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸನ್ನು ಕಂಪೇರ್ ಮಾಡೋಣ. ಸೊ 6 ಇದೆ, ಸೊ ಇಲ್ಲಿ 3 ಇದೆ, ಇಲ್ಲಿ 1 ಇದೆ ಹೌದಲ್ವಾ. ಸೊ ಹಾಗಾದರೆ 3 ಆ್ಯಂಡ್ 1ಅನ್ನು ಕಂಪೇರ್ ಮಾಡಿದ್ರೆ 3 ಗ್ರೇಟರ್ ಆಗುತ್ತೆ. ಸೊ ಕಾಸ್ಟ್ ಪ್ರೈಸ್ ಈಸ್ ಗ್ರೇಟರ್ ದೆನ್ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಈಸ್ ಗ್ರೇಟರ್ ದೆನ್ ಸೆಲ್ಲಿಂಗ್ ಪ್ರೈಸ್ ಅಂದರೆ ಏನಾಯಿತು? ಲಾಸ್ ಆಯಿತು ಹೌದಲ್ವಾ. ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಹೌದಲ್ವಾ. ಸೊ ಅವಾಗ ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. 6165ಅನ್ನು 6345ಅಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು 5 ಹೌದಲ್ವಾ. ಸೊ ಏನು ಸಬ್ಟ್ರಾಕ್ಟ್ ಮಾಡಬೇಕು? ಸೊ 4ಅಲ್ಲಿ 6 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳ್ಳೋಣ 14 ಆಗುತ್ತೆ, ಇದೇನಾಗುತ್ತೆ 2 ಆಗುತ್ತೆ. 14ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 8, 2ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸೊ ಎಷ್ಟು ಲಾಸ್ ಆಯಿತು? 180 ರೂಪೀಸ್ ಲಾಸ್ ಆಯಿತು ಓಕೆ. ಸೊ ಇದೇ ಥರ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಟೇಬಲನ್ನು ನೀವು ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಮಾಡಿ ಟೇಬಲನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್
ಮೇನ್ second main complete the table selling price. So selling price, profit, loss, cost price. Okay, a problem, rupees 3,450, rupees 240 ಹೌದಲ್ವಾ. ಸೊ ಈಗ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಸೆಲ್ಲಿಂಗ್ ಪ್ರೈಸ್ ಎಸ್ ಪಿ ಕೊಟ್ಟಿದ್ದಾರೆ, ಪ್ರಾಫಿಟ್ ಕೊಟ್ಟಿದ್ದಾರೆ, ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಆ ಟೇಬಲನ್ನು ಅಬ್ಸರ್ವ್ ಮಾಡಿರಿ ನೀವು. ಸೊ ಕಾಸ್ಟ್ ಪ್ರೈಸಿಂದ ಟೇಬಲ್ ಏನಾಗಿದೆ, ಸೊ ಎಂಟಿ ಇದೆ. ಸೊ ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ಪ್ರಾಫಿಟ್ ಗೊತ್ತಿದೆ ನಮಗೆ. ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ಪ್ರಾಫಿಟ್ ಗೊತ್ತಿದೆ. ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಫಾರ್ಮುಲನ ಅಪ್ಲೈ ಮಾಡಬೇಕು ಹೌದಲ್ವಾ. ಸೊ ಸೆಲ್ಲಿಂಗ್ ಪ್ರೈಸ್ 3,450 ಹೌದಲ್ವಾ. ಸೊ ಇದರಲ್ಲಿ ಪ್ರಾಫಿಟನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಓಕೆ 0, 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1, 4ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 2. ಓಕೆ. ಸೊ 3. ಸೊ ಕಾಸ್ಟ್ ಪ್ರೈಸ್ ಎಷ್ಟು 3,210 ರುಪೀಸ್ ಕಾಸ್ಟ್ ಪ್ರೈಸ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಿ ಪ್ರಾಬ್ಲಮ್. ರುಪೀಸ್ 2,100. ಓಕೆ. ಸೊ ಏನು ಕೊಟ್ಟಿದ್ದಾರೆ, ಲಾಸ್ ಕೊಟ್ಟಿದ್ದಾರೆ ರುಪೀಸ್ 560 ಹೌದಲ್ವಾ. ಸೊ ನಮಗೆ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ, ಲಾಸ್ ಗೊತ್ತಿದೆ, ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಮತ್ತು ಲಾಸ್ ಗೊತ್ತಿದೆ, ಏನು ಮಾಡಬೇಕು ಆ್ಯಡ್ ಮಾಡಬೇಕು ಹೌದಲ್ವ. ಈ ಫಾರ್ಮುಲನ ಯೂಸ್ ಮಾಡಬೇಕು. ಓಕೆ. 2,100 ಪ್ಲಸ್ 560. ಸೊ 0, 6, 5 + 1 6, 2. 2,660 ರುಪೀಸ್. ಸೊ ಏನು ಒಂದು ಐಟಮ್ ತೊಗೊಂಡಿದ್ದೀರಾ ನೀವು, ಎಷ್ಟಕ್ಕೆ ಕಾಸ್ಟ್ ಪ್ರೈಸ್ ಅಂದರೆ ಬೈ ಮಾಡಿರೋದು 2,660 ರುಪೀಸಿಗೆ ತೊಗೊಂಡು ಅದನ್ನು ಎಷ್ಟಕ್ಕೆ ಸೇಲ್ ಮಾಡಿದ್ದೀರಾ 2,100. ಸೊ 2,100 ತುಂಬ ಕಮ್ಮಿ ಆಯಿತು. 2,660 ರುಪೀಸ್ ಅಮೌಂಟ್ ಕೊಟ್ಟು ಅಷ್ಟು ಜಾಸ್ತಿ ಕೊಟ್ಟು ನೀವು ಸೇಲ್ ಮಾಡಿರೋದು ತುಂಬ ಕಮ್ಮಿಗೆ. ಸೊ ಹಾಗಾದರೆ ನಿಮಗೆ 560 ರುಪೀಸ್ ಏನಾಗಿದೆ ಲಾಸ್ ಆಗಿದೆ. ಓಕೆ. ಸೊ ಈ ಥರ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೀವು ಮಾಡಿ ಟೇಬಲನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಥರ್ಡ್ ಮೇನ್ complete the table. Okay. So third main complete the table. So cost price, profit, loss, selling price. So cost price, profit, loss, selling price. A problem rupees 3,075. ಸೊ ರುಪೀಸ್ 78 ಹೌದಲ್ವಾ. ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಏನು ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಸೊ ಲಾಸ್ ಕೊಟ್ಟಿದ್ದಾರೆ, ನಾವು ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಸೊ ಕಾಸ್ಟ್ ಪ್ರೈಸ್ ಮತ್ತು ಲಾಸ್ ಗೊತ್ತಿದೆ ನಮಗೆ. ಕಾಸ್ಟ್ ಪ್ರೈಸ್ ಮತ್ತು ಲಾಸ್ ಗೊತ್ತಿದೆ ಅಂದರೆ ಮೈನಸ್ ಮಾಡಬೇಕು. ಸೊ ಕಾಸ್ಟ್ ಪ್ರೈಸಲ್ಲಿ 3,075 ಹೌದಲ್ವಾ. 78 ಏನು ಮಾಡಬೇಕು ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ. ಸೊ 5ಅಲ್ಲಿ 8 ಸಬ್ಟ್ರಾಕ್ಟ್ ಆಗಲ್ಲ. ಸೊ ಏನು ಮಾಡೋಣ, ಬಾರೋ ತೊಗೊಳೋಣ. ಓಕೆ. ಸೊ 15 ಆಗುತ್ತೆ. 15ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 7, ಸೊ 6 ಆಗುತ್ತೆ ಹೌದಲ್ವಾ. ಸೊ ಬಾರೋ ತೊಗೊಂಡಾಗ 6 ಆಗುತ್ತೆ. ಇದೇನಾಗುತ್ತೆ ಇದು, ಸೊ ಬಾರೋ ಕೊಟ್ಟಾಗ 5 ಇದ್ದಿದ್ದು 15 ಆಯಿತು, 7 ಇದ್ದಿದ್ದು 6 ಆಯಿತು. 6ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡೋಕ್ಕೆ ಬರೋಲ್ಲ. ಸೊ ಮತ್ತೆ ಬಾರೋ ತೊಗೊಳೋಣ. ಸೊ ಇದು 9 ಆಗುತ್ತೆ, ಇದು 2 ಆಗುತ್ತೆ ಹೌದಲ್ವಾ. ಸೊ 6ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಬೇಕು. ಸೊ 6ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 9, ಸೊ ಇದು 9, 2. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು 2,997 ರುಪೀಸ್. ಓಕೆನಾ. ಸೊ
3075 ರುಪೀಸಿಗೆ ತೊಗೊಂಡು ಏನು 2997 ರುಪೀಸಿಗೆ ಸೇಲ್ ಮಾಡಿದ್ದೀವಿ, ಹೌದಲ್ವಾ? ಸೊ ಹಾಗಾದರೆ ನಮಗೆ 78 ರುಪೀಸ್ ಲಾಸ್ ಆಯಿತು. ಸೇಮ್. ಸೊ ಇದೇ ಮೇನಲ್ಲಿ. ಸೊ ಸೆಕೆಂಡ್ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡೋಣ. ಬಿ ಪ್ರಾಬ್ಲಮ್ ರುಪೀಸ್ 4156. ಸೊ ಪ್ರಾಫಿಟ್ ರುಪೀಸ್ 140. ಸೊ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಸೊ ನಮ್ಗೆ ಏನು ಗೊತ್ತಿದೆ? ಕಾಸ್ಟ್ ಪ್ರೈಸ್ ಗೊತ್ತಿದೆ, ಪ್ರಾಫಿಟ್ ಗೊತ್ತಿದೆ. ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಕಾಸ್ಟ್ ಪ್ರೈಸ್ ಗೊತ್ತಿದೆ, ಪ್ರಾಫಿಟ್ ಗೊತ್ತಿದೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. 4156 ಪ್ಲಸ್ 140. ಓಕೆ, ಆ್ಯಡ್ ಮಾಡೋಣ. 5 + 4 9 2 4. ಸೊ 4296 ರುಪೀಸ್ ಪ್ರಾಫಿಟ್ ಆಗುತ್ತೆ. ಸೊ ಒಂದು ಐಟಮನ್ನು ತೊಗೊಂಡಿದ್ದೀರಾ, 4156 ರುಪೀಸ್ ಕೊಟ್ಟು ನೀವು ತೊಗೊಂಡಿದ್ದೀರಾ, ಅದನ್ನು 4296 ರುಪೀಸಿಗೆ ಸೇಲ್ ಮಾಡಿದ್ದೀರಾ ಅಂದರೆ ಏನು? ಸೊ 140 ರುಪೀಸ್ ನಿಮಗೆ ಪ್ರಾಫಿಟ್ ಆಗಿದೆ. ಸೊ ಇಲ್ಲಿ ಎಕ್ಸಸೈಸ್ 9.2 ಇವು ಟೇಬಲ್ಸ್ ಇದೆ, ಹೌದಲ್ವಾ? 3 ಟೇಬಲ್ಸ್ ಇದೆ, 3 ಟೇಬಲ್ಸ್ ಇದೆ. ಅದರಲ್ಲಿರೋ ಎಲ್ಲ ಪ್ರಾಬ್ಲಮ್ಸನ್ನು ನೀವು ಏನು ಮಾಡಬೇಕು? ಹೋಮ್ವರ್ಕ್ ಬುಕ್ಕಲ್ಲಿ ಬರೆದು ನೀವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದಾಗ ಸೊ ಯಾವ ಫಾರ್ಮುಲಾ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೀವು ಇದ್ರ ರಿಲೇಟೆಡು ಪ್ರಾಫಿಟ್ ಲಾಸ್ ರಿಲೇಟೆಡ್ ಯಾವ ಪ್ರಾಬ್ಲಮ್ ಕೊಟ್ಟರು ನೀವು ಸಾಲ್ವ್ ಮಾಡ್ತೀರಾ. ಸೊ ಹೈಯರ್ ಕ್ಲಾಸಲ್ಲಿ ಸೊ ಇದ್ರ ರಿಲೇಟೆಡು ಇದರ ಮುಂದಕ್ಕೆ ಇನ್ನೂ ಪ್ರಾಬ್ಲಮ್ಸ್ ತುಂಬ ಇದೆ. ಸೊ ಇದು ಬೇಸಿಕ್ ಫಾರ್ಮುಲಾ ನಿಮಗೆ ಗೊತ್ತಾದರೆ ಈಸಿಯಾಗಿ ನೀವು ಹೈಯರ್ ಕ್ಲಾಸಲ್ಲಿ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀರಾ. ಓಕೆ, ನೆಕ್ಸ್ಟು ವರ್ಡ್ ಪ್ರಾಬ್ಲಮ್. ಧೀರಜ್ ಬಾಟ್ ಎ ಮೊಬೈಲ್ ಫೋನ್ ಫಾರ್ ರುಪೀಸ್ 4567 and sold it for rupees 5785. Find his profit or loss. ಧೀರಜ್ ಏನು ಮಾಡ್ತಿದ್ದಾನೆ? ಮೊಬೈಲ್ ಫೋನನ್ನು ಸೊ ಬಾಟ್ ಮಾಡಿದ್ದಾನೆ ಅಂದರೆ ತೊಗೊಂಡಿದ್ದಾನೆ. ಸೊ ಹಾಗಾದರೆ ಅದ್ರ ಕಾಸ್ಟ್ ಪ್ರೈಸ್ ಎಷ್ಟು? ಮೊಬೈಲ್ ಫೋನ ಕಾಸ್ಟ್ ಪ್ರೈಸು 4th ಮೇನ್ ಎ ಪ್ರಾಬ್ಲಮ್. ಕಾಸ್ಟ್ ಪ್ರೈಸ್ ಎಷ್ಟು ಮೊಬೈಲ್ ಫೋನಿಂದು? ಸೊ ಏನು? ರುಪೀಸ್ 4567, ಹೌದಲ್ವಾ? ಸೋಲ್ಡ್ ಇಟ್ ಫಾರ್ ಅಂದರೆ ಸೆಲ್ಲಿಂಗ್ ಪ್ರೈಸ್. ಸೋಲ್ಡ್ ಅಂದರೆ ಸೆಲ್ಲಿಂಗ್ ಪ್ರೈಸ್, ಹೌದಲ್ವಾ? ಸೊ ಸೇಲ್ ಮಾಡಿರೋದು ಸೆಲ್ಲಿಂಗ್ ಪ್ರೈಸ್ ಎಷ್ಟು? ರುಪೀಸ್ 5785. ಸೊ ಏನು ಫೈಂಡ್ ಔಟ್ ಮಾಡಬೇಕು? ಪ್ರಾಫಿಟ್ ಆರ್ ಲಾಸ್ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೋಡ್ಕೊಳ್ರಿ. ಸೊ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್, ಹೌದಲ್ವಾ? ಸೊ 4 and 5, ಹೌದಲ್ವಾ? 4 and 5ನ ಕಂಪೇರ್ ಮಾಡಿದ್ರೆ 5 ಗ್ರೇಟರ್ ಆಗುತ್ತೆ. ಯಾವುದಿದು? ಸೆಲ್ಲಿಂಗ್ ಪ್ರೈಸ್, SP, ಹೌದಲ್ವಾ? ಇದು CP, ಹೌದಲ್ವಾ? SP ಈಸ್ ಗ್ರೇಟರ್ ದೆನ್ CP. SP ಈಸ್ ಗ್ರೇಟರ್ ದೆನ್ CP ಅಂದಾಗ ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಏನು? ಪ್ರಾಫಿಟ್ ಈಸ್ ಈಕ್ವಲ್ ಟು SP ಮೈನಸ್ CP. ಓಕೆನಾ? SP ಮೈನಸ್ CP 5785 ಮೈನಸ್ 4567 ಸಬ್ಟ್ರಾಕ್ಟ್ ಮಾಡಬೇಕು. 5785 ಆ್ಯಂಡ್ 4567 ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಸೊ 5ಅಲ್ಲಿ 7 ಸಬ್ಟ್ರಾಕ್ಟ್ ಆಗಲ್ಲ. ಏನು ಮಾಡೋಣ? ಸೊ ಬಾರೋ ತೊಗೊಳ್ಳೋಣ, ಹೌದಲ್ವಾ? ಸೊ ಬಾರೋ ತೊಗೊಂಡಾಗ ಏನಾಗುತ್ತೆ? 15 ಆಗುತ್ತೆ. 15ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 8. ಸೊ ಇದು 8 ಇದ್ದಿದ್ದು 7 ಆಗುತ್ತೆ. 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1. 7ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 2. 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸೊ 1218 ರುಪೀಸ್ ಏನಾಯಿತು? ಪ್ರಾಫಿಟ್ ಆಯಿತು. ಪ್ರಾಫಿಟ್ 1218. ಸೊ ಫೈಂಡ್ ಹಿಸ್ ಪ್ರಾಫಿಟ್ ಆರ್ ಲಾಸ್ ಅಂದರೆ ಏನಾಯಿತು? ಅವನಿಗೆ ಪ್ರಾಫಿಟ್ ಆಯಿತು. ಓಕೆ, ಸೊ ಧೀರಜ್ ಹ್ಯಾವ್ ದ ಪ್ರಾಫಿಟ್ ಆಫ್ 1218 rupees. ಓಕೆ, ನೆಕ್ಸ್ಟ್ ಬಿ ಪ್ರಾಬ್ಲಮ್. A grocery buys goods worth rupees 740 and sells them rupees 985. What is his profit or loss? ಸೇಮ್ ಇದೇ ಥರ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಬರ್ಕೋಬೇಕು. ಸೊ ಪ್ರಾಫಿಟ್ ಲಾಸು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸಿ ಪ್ರಾಬ್ಲಮ್. ಎ ಕ್ಯಾಲ್ಕುಲೇಟರ್ ಕಾಸ್ಟಿಂಗ್ rupees 728 is sold at rupees 845. What is his profit that is made? ಸೊ ಏನು? ಇಲ್ಲೇ ಸಿ ಪ್ರಾಬ್ಲಮಲ್ಲಿ ಅವರೇ ಕೊಟ್ಟಿದ್ದಾರೆ. ಏನು? ಕ್ಯಾಲ್ಕುಲೇಟರ್ನ ಕಾಸ್ಟು 728 ರುಪೀಸ್ ಆಗುತ್ತೆ, ಅದನ್ನು rupees 845ಗೆ ಸೇಲ್ ಮಾಡಿದ್ದಾನೆ, ಹೌದಲ್ವಾ? ಸೊ ಹಾಗಾದರೆ ಪ್ರಾಫಿಟ್ ಇದೆ. ಸೊ ಪ್ರಾಫಿಟ್
ಎಷ್ಟು ಪ್ರಾಫಿಟ್ ಅನ್ನೋದನ್ನು ಸಬ್ಟ್ರಾಕ್ಟ್ ಮಾಡಬೇಕು ಹೌದಲ್ವಾ. ಎಸ್ ಪಿ ಮೈನಸ್ ಸಿ ಪಿ ಸಬ್ಟ್ರಾಕ್ಟ್ ಮಾಡಿದಾಗ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟು ಡಿ ಪ್ರಾಬ್ಲಮ್. ಆ್ಯನ್ ಓಲ್ಡ್ ಮೈಕ್ರೋವೇವ್ ಓವನ್ ಈಸ್ ಸೋಲ್ಡ್ ಫಾರ್ 11,500 ಇಫ್ ಇಟ್ ವಾಸ್ ಬಾಟ್ ಫಾರ್ ₹12,600. ವಾಟ್ ಈಸ್ ದ ಲಾಸ್ ಇನ್ಕರ್ಡ್? ಸೊ ಕ್ವಶನಲ್ಲಿ ಹೇಳ್ತಿದ್ದಾರೆ ಲಾಸ್ ಆಗಿದೆ ಹೌದಲ್ವಾ. ಏನು ಮೈಕ್ರೋ ಓವನ್ ಇದೆ ಹೌದಲ್ವಾ. ಡಿ ಪ್ರಾಬ್ಲಮ್. ಸೊ ಆ್ಯನ್ ಓಲ್ಡ್ ಮೈಕ್ರೋ ಓವನ್ ಈಸ್ ಸೋಲ್ಡ್ ಫಾರ್ ಹೌದಲ್ವಾ. ಸೊ ಸೆಲ್ಲಿಂಗ್ ಪ್ರೈಸ್ ಸೊ ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ? 11,500ಗೆ ಸೇಲ್ ಮಾಡಿದ್ದಾರೆ. ಓಕೆನಾ. ಎಷ್ಟಕ್ಕೆ ತಂದಿದ್ರು? ಬಾಟ್. ಓಕೆ. ಇಫ್ ಇಟ್ ವಾಸ್ ಬಾಟ್ ಫಾರ್ ₹12,600 ಹೌದಲ್ವಾ. ಸೊ ಕಂಪೇರ್ ಮಾಡಿರಿ ಇಲ್ಲಿ ಎಷ್ಟು ಡಿಜಿಟ್ ಇದೆ, ನಂಬರ್ ಆಫ್ ಡಿಜಿಟ್ 1 2 3 4 5 1 2 3 4 5 ಇದೆ. ಸೊ 1 1 ಸೇಮ್ ಇದೆ, ಲೆಫ್ಟ್ ಮೋಸ್ಟ್ ಡಿಜಿಟ್ 1 and 2 ಕಂಪೇರ್ ಮಾಡಿರಿ. 2 ಗ್ರೇಟರ್ ಇದೆ ಹೌದಲ್ವಾ. ಸೊ 2 ಗ್ರೇಟರ್ ಇದೆ, 1 ಸ್ಮಾಲರ್ ಇದೆ ಅಂದರೆ ಸೊ ಏನು ಸಿ ಪಿ ಗ್ರೇಟರ್ ಇದೆ, ಎಸ್ ಪಿ ಸ್ಮಾಲರ್ ಇದೆ ಹೌದಲ್ವಾ. ಸೊ ಹಾಗಾದರೆ ಸೊ ಏನು ಸೇಲ್ ಮಾಡಿರೋದು ಕಮ್ಮಿ ರೇಟಿಗೆ, ಸೊ ಕಾಸ್ಟ್ ಪ್ರೈಸು ಗ್ರೇಟರ್ ಇದೆ ಹೌದಲ್ವಾ. ಸೊ ಫಾರ್ಮುಲಾ ಏನು ಬರುತ್ತೆ? ಲಾಸ್ ಆಗಿದೆ ಹೌದಲ್ವಾ. ಲಾಸ್ ಈಸ್ ಈಕ್ವಲ್ ಟು ಸಿ ಪಿ ಮೈನಸ್ ಎಸ್ ಪಿ. ಓಕೆ. ಸೊ 12,600 ಮೈನಸ್ 11,500. ಸೊ ಎಷ್ಟು ಬರುತ್ತೆ ಸಬ್ಟ್ರಾಕ್ಟ್ ಮಾಡಿದಾಗ? ಓಕೆ. 1,100 ಏನಾಗುತ್ತೆ? ಲಾಸ್ ಆಗಿದೆ ಹೌದಲ್ವಾ. 0 0 6ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 1, 2ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಸೊ 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0 ರುಪೀಸ್. 1,100 ರೂಪಿ ಏನಾಗಿದೆ? ಲಾಸ್ ಆಗಿದೆ. ನೆಕ್ಸ್ಟ್ ಈ ಪ್ರಾಬ್ಲಮ್. ಎ ಫರ್ನಿಚರ್ ಹೌಸ್ buys some old sofa set rupees 17,800. They spend rupees 2,450 to put new cover on it and sell it for rupees 25,000. What is the profit or loss? ಸೊ ಏನು ಒಂದು ಫರ್ನಿಚರ್ ತೊಗೊಂಡಿದ್ದಾರೆ ಎಷ್ಟಕ್ಕೆ? 17,800ಗೆ. ಓಕೆನಾ. ಸೊ ಅದ್ರ ಕವರ್ ಎಲ್ಲ ಡ್ಯಾಮೇಜ್ ಆಗಿದೆ. ಓಕೆನಾ. ಸೊ ಅದಕ್ಕೆ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದ್ದಾರೆ? 2,450 ರುಪೀಸನ್ನು ಸ್ಪೆಂಡ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಆ ಸೋಫಾನ ನೀಟ್ ಕರೆಕ್ಟ್ ಮಾಡಿ ಏನು ಮಾಡಿದ್ದಾರೆ? ಮತ್ತೆ ಸೇಲ್ ಮಾಡಿದ್ದಾರೆ. ಎಷ್ಟಕ್ಕೆ? 25,000 ರುಪೀಸಿಗೆ ಸೇಲ್ ಮಾಡಿದ್ದಾರೆ. ಸೊ ಹಾಗಾದರೆ ಪ್ರಾಫಿಟ್ ಆಯಿತು ಲಾಸ್ ಆಯಿತು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಏನು ಮಾಡಿದ್ದಾರೆ? ಸೋಫಾನ ಎಷ್ಟಕ್ಕೆ ತೊಗೊಂಡಿದ್ದಾರೆ? ಎಷ್ಟು ಅಮೌಂಟಿಗೆ ತೊಗೊಂಡಿದ್ದಾರೆ ಸೋಫಾನ? ಸಿ ಈ ಪ್ರಾಬ್ಲಮ್. ಸೊ ಕಾಸ್ಟ್ ಪ್ರೈಸ್ ಆಫ್ ಸೋಫಾ ಹೌದಲ್ವಾ. ಸೋಫಾನ ಕಾಸ್ಟ್ ಪ್ರೈಸ್ ಎಷ್ಟಿದೆ? ಸೊ 17,800 ಹೌದಲ್ವಾ. ಸೊ ಮತ್ತೇನು ಮಾಡಿದ್ದಾರೆ? ಸೊ ಅಮೌಂಟ್ ಸ್ಪೆಂಡ್ ಆನ್ ಕವರ್ಸ್. ಅಮೌಂಟ್ ಸ್ಪೆಂಡ್ ಆನ್ ಕವರ್ಸಿಗೆ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದ್ದಾರೆ? 2,450. ಸೊ ಹಾಗಾದರೆ ಸೋಫಾದು ಕಾಸ್ಟ್ ಪ್ರೈಸ್ ಎಷ್ಟು? ಕಾಸ್ಟ್ ಪ್ರೈಸ್ ಆಫ್ ಸೋಫಾ ಅಂದರೆ ಸೊ ಅವ್ರು ತೊಗೊಂಡಿರೋದು ಅಮೌಂಟನ್ನು ಸ್ಪೆಂಡ್ ಮಾಡಿರೋದು ಎರಡನ್ನೂ ಏನು ಮಾಡಬೇಕು? ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆ. 5 12 ಕ್ಯಾರಿ 1 0 1. ಓಕೆ. 20,250 ರುಪೀಸ್ ಆಗುತ್ತೆ ಒಟ್ಟು ಟೋಟಲ್. ಸೋಫಾ ತಗೊಂಡು ಅದಕ್ಕೆ ಏನು ಮಾಡಿದ್ದಾರೆ? ರಿಪೇರಿ ಮಾಡಿದ್ದಾರೆ. ಇಷ್ಟು ಅಮೌಂಟ್ ಟೋಟಲ್ ಆಯಿತು. ಸೊ ಹಾಗಾದರೆ ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ? 25,000ಗೆ ಸೇಲ್ ಮಾಡಿದ್ದಾರೆ. ಓಕೆನಾ. ಸೊ ಇದನ್ನು ಕಂಪೇರ್ ಮಾಡೋಣ. ಸೊ ಫಸ್ಟ್ ನಂಬರ್ ಆಫ್ ಡಿಜಿಟ್ ಕೌಂಟ್ ಮಾಡ್ಕೋಬೇಕು ಹೌದಲ್ವಾ. ಕಂಪೇರಿಂಗ್ ದ ನಂಬರ್ಸ್. ಕಂಪೇರ್ ಮಾಡುವಾಗ ನಾನು ರೂಲ್ಸ್ ಹೇಳಿದ್ದೆ. ಫಸ್ಟ್ ನಂಬರ್ ಆಫ್ ಡಿಜಿಟ್ಸನ್ನು ಕೌಂಟ್ ಮಾಡ್ಕೋಬೇಕು. 1 2 3 4 5 1 2 3 4 5. ಸೊ ನೆಕ್ಸ್ಟು ನಂಬರ್ ಆಫ್ ಡಿಜಿಟ್ ಸೇಮ್ ಇದ್ದಾಗ ಲೆಫ್ಟ್ ಮೋಸ್ಟ್ ಡಿಜಿಟನ್ನು ಕಂಪೇರ್ ಮಾಡಬೇಕು. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 5 ಇದೆ, ಇಲ್ಲಿ 0 ಇದೆ ಹೌದಲ್ವಾ. ಸೊ ಹಾಗಾದರೆ 5 ಈಸ್ ಗ್ರೇಟರ್ ದೆನ್ 0. ಸೊ 5 ಅಂದರೆ ಏನು? ಎಸ್ ಪಿ ಈಸ್ ಗ್ರೇಟರ್ ದೆನ್ ಸಿ ಪಿ. ಸೊ ಏನಾಯಿತು? ಪ್ರಾಫಿಟ್ ಆಯಿತು ಹೌದಲ್ವಾ. ಸೊ ಎಸ್ ಪಿ ಮೈನಸ್ ಸಿ ಪಿ. ಓಕೆನಾ. ಎಷ್ಟು ಪ್ರಾಫಿಟ್ ಆಯಿತು? ಓಕೆನಾ. ಸೊ 25,000ಗೆ ಸೋಫಾನ ಸೇಲ್ ಮಾಡಿದರೆ. ಸೊ ಕಾಸ್ಟ್ ಪ್ರೈಸ್ ಆಫ್ ಸೋಫಾ ಈಸ್ 20,250. 0 ಫಸ್ಟ್ 0 10 ಹೌದಲ್ವಾ. ನೆಕ್ಸ್ಟು ಸಬ್ಟ್ರಾಕ್ಟ್ ಮಾಡಬೇಕು. 9 ಆಗುತ್ತೆ, ಇದು 4 ಆಗುತ್ತೆ. ಸೊ 10ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 5, 9ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 7, 4ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 4, 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಎಷ್ಟು ಅವರಿಗೆ ಪ್ರಾಫಿಟ್ ಆಯಿತು? ₹4,750 ರುಪೀಸ್
ಏನಾಯಿತು, ಪ್ರಾಫಿಟ್ ಆಯಿತು. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸನ್ನ ಓಕೆ ಎಫ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಎ ಬುಕ್ ಸೇಲರ್ ಬಾಟ್ ಎ ಸೆಟ್ ಆಫ್ ಬುಕ್ಸ್ ಫಾರ್ ಬಾಟ್ ಎ ಸೆಟ್ ಆಫ್ ಬುಕ್ಸ್ ಅಂದರೆ ಬಾಟ್ ಅಂತ ಬಂದುಬಿಟ್ರೆ ಏನು, ಪರ್ಚೇಸ್ ಮಾಡಿರೋದು. ಸಿ ಪಿ ಸೆಲ್ಲಿಂಗ್ ಪ್ರೈಸ್ ಆಫ್ ಬುಕ್ ಈಸ್ ಸೊ rupees 1099 rupees 0 paisa. Sold it for profit of, so profit, ಸೊ ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ, ಬಟ್ ಪ್ರಾಫಿಟ್ ಎಷ್ಟು ಸಿಕ್ಕಿದೆ, 201 rupees ಪ್ರಾಫಿಟ್ ಸಿಕ್ಕಿದೆ. ವಾಟ್ ವಾಸ್ ದ ಸೆಲ್ಲಿಂಗ್ ಪ್ರೈಸ್, ಎಸ್ ಪಿನ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ. ಕಾಸ್ಟ್ ಪ್ರೈಸ್ ಗೊತ್ತಿದೆ, ಪ್ರಾಫಿಟ್ ಗೊತ್ತಿದೆ, ಎಸ್ ಪಿ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಏನು, ಎಸ್ ಪಿ ಈಸ್ ಈಕ್ವಲ್ ಟು ಸಿ ಪಿ ಪ್ಲಸ್ ಪಿ, ಹೌದಲ್ವಾ. ಓಕೆ, ಎಸ್ ಪಿ ಈಸ್ ಈಕ್ವಲ್ ಟು ಸಿ ಪಿ ಪ್ಲಸ್ ಪಿ. ಸೊ ಆ್ಯಡ್ ಮಾಡಬೇಕು. ಸೊ 1099 ಪ್ಲಸ್ 201 rupeesನ್ನು ಆ್ಯಡ್ ಮಾಡಬೇಕು. ಓಕೆನಾ. ಸೊ 1099 201 9 + 1 10 ಕ್ಯಾರಿ 1 9 + 1 10. ಓಕೆ, 2 + 1 3 1. ಸೊ 1300. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು, 1300. ಓಕೆನಾ. ನೆಕ್ಸ್ಟು, a dozen books are sold at rupees 792 at a profit of rupees 110. What is the cost price of the book? So ಏನು ಕ್ವಶನ್ ಏನು, ಸೊ ಡಜನ್ ಬುಕ್ಸ್ ಜಿ ಪ್ರಾಬ್ಲಮ್. ಡಜನ್ ಬುಕ್ಸ್ ಆರ್ ಸೋಲ್ಡ್ ಅಂದರೆ ಎಸ್ ಪಿ. ಸೊ 792 rupees ಸೇಲ್ ಮಾಡಿದ್ದಾರೆ. ಸೊ ಪ್ರಾಫಿಟ್ ಹೇಳಿದ್ದಾರೆ, ಅವರೇ ಹೇಳ್ತಿದ್ದಾರೆ ಪ್ರಾಫಿಟ್ ಅಂತೇಳಿ, ಹೌದಲ್ವಾ. ಸೊ ಏನು ಫೈಂಡ್ ಔಟ್ ಮಾಡಬೇಕು, ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಾಫಿಟ್ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ ನಮಗೆ, ಹೌದಲ್ವಾ. ಸೊ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪ್ರಾಫಿಟ್. ಓಕೆ, ನೆಕ್ಸ್ಟು ಇದರಲ್ಲಿ ಇದನ್ನು ಸಪ್ರೇಟ್ ಮಾಡಬೇಕು. ಓಕೆ, ಸೊ ಎಷ್ಟಾಗುತ್ತೆ ಸಪ್ರೇಟ್ ಮಾಡಿದಾಗ, 792 ಅಲ್ಲಿ 110 ಸಬ್ಟ್ರಾಕ್ಟ್ ಮಾಡೋಣ. ಸೊ 682 ಕಾಸ್ಟ್ ಪ್ರೈಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸಬ್ ಟಾಪಿಕ್ ಪ್ರಾಫಿಟ್ ಆರ್ ಲಾಸ್ ಟುಗೆದರ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ 2 ಸ್ಟೆಪ್ ಪ್ರಾಬ್ಲಮ್ ಬರುತ್ತೆ. ಸೊ 2 ಸ್ಟೆಪ್ ಪ್ರಾಬ್ಲಮನ್ನು ಏನು ಮಾಡಬೇಕು, ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟ್ ಎಕ್ಸಸೈಸ್ 9.3 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎ ಶಾಪ್ಕೀಪರ್ ಬೈಸ್ 2 types of basmati rice for rupees 780 and 960. He mixes both kinds of rice and sell it for rupees 1980. What is his profit or loss? So ಶಾಪ್ಕೀಪರ್ ಏನು ಮಾಡ್ತಾನೆ, ಸೊ ಬಾಸ್ಮತಿ ರೈಸನ್ನು ತಗೊಳ್ತಾನೆ, 2 types. ಓಕೆನಾ. ಸೊ ಏನು ಫಸ್ಟ್ ಒನ್, ಸೊ ಕಾಸ್ಟ್ ಪ್ರೈಸ್ ಆಫ್ ರೈಸ್ ಅಂತ ಬರೆಯೋಣ. ಓಕೆನಾ. ಸೊ 2 types ತೊಗೊಂಡಿದ್ದಾನೆ. ಸೊ ಒಂದು 780ಗೆ ಪ್ಲಸ್ ಇನ್ನೊಂದು 960ಗೆ. ಸೊ ಹಾಗಾದರೆ ಕಾಸ್ಟ್ ಪ್ರೈಸ್ ಆಫ್ ರೈಸ್ ಎಷ್ಟು, 780 960. 0 8 + 6 14 ಕ್ಯಾರಿ 1 17. ಹಾಗಾದರೆ ಕಾಸ್ಟ್ ಪ್ರೈಸ್ ಆಫ್ ರೈಸ್ ಎಷ್ಟು, 1740. ಅದನ್ನು ಮಿಕ್ಸ್ ಮಾಡಿದ್ದಾನೆ, ಆ ರೈಸನ್ನು ಮಿಕ್ಸ್ ಮಾಡಿ ಏನು ಮಾಡಿದ್ದಾನೆ, ಸೇಲ್ ಮಾಡಿದ್ದಾನೆ. ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ ಅವನು, ಸೊ rupees 1980 rupeesiಗೆ ಸೇಲ್ ಮಾಡಿದ್ದಾನೆ. ಸೊ ಕಂಪೇರ್ ಮಾಡಿರಿ. ಸೊ 1, ಸೊ ಇಲ್ಲಿ 7 ಇದೆ, 9 ಇದೆ. ಸೊ ಹಾಗಾದರೆ ಎಸ್ ಪಿ ಈಸ್ ಗ್ರೇಟರ್ ದೆನ್ ಸಿ ಪಿ. ಸೊ ಅವನಿಗೆ ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಈಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ. ಸೊ ಎಷ್ಟು ಪ್ರಾಫಿಟ್ ಆಗಿದೆ, ಸೊ 1740 rupeesiಗೆ ಸೇಲ್ ಮಾಡಿದ್ದಾನೆ, ಹೌದಲ್ವ. ಸಾರಿ, ಕಾಸ್ಟ್ ಪ್ರೈಸ್ ಇಷ್ಟಿದೆ. ಸೊ ಅವನಿಗೆ ಇಷ್ಟು ಅಮೌಂಟು ಕಾಸ್ಟ್ ಪ್ರೈಸ್ ಇದೆ ಬಾಸ್ಮತಿ ರೈಸಿಂದು. ಸೊ 1980 rupeesiಗೆ ಸೇಲ್ ಮಾಡಿದ್ದಾನೆ. ಸೊ ಅವನಿಗೆ ಎಷ್ಟು ಪ್ರಾಫಿಟ್ ಆಯಿತು, ಸೊ 8ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 4, 9ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 2. ಸೊ ಅವನಿಗೆ 240 rupees ಏನಾಯಿತು, ಅವನಿಗೆ ಪ್ರಾಫಿಟ್ ಆಯಿತು. ಓಕೆ. ನೆಕ್ಸ್ಟು ಸುನಿಧಿ ಬಾಟ್ Sunidhi bought earring for rupees 800 and a necklace for 1520. She arranged the things, a complete set, sold it for rupees 2800.
ಫೈಂಡ್ ಹರ್ ಪ್ರಾಫಿಟ್ ಆರ್ ಲಾಸ್. ಸುನಿಧಿ ಏನು ಮಾಡಿದ್ದಾಳೆ, ಇಯರಿಂಗ್ಸ್ ತೊಗೊಂಡಿದ್ದಾಳೆ, ಓಕೆನಾ, ಎಷ್ಟಕ್ಕೆ, ರುಪೀಸ್ 800ಗೆ. ಸೊ ನೆಕ್ಸ್ಟು ಏನು ತೊಗೊಂಡಿದ್ದಾಳೆ, ನೆಕ್ಲೆಸ್ ತೊಗೊಂಡಿದ್ದಾಳೆ ರುಪೀಸ್ 1520 ರುಪೀಸಿಗೆ, ಹೌದಲ್ವಾ. ಸೊ ಆಕಿ ಬಾಟ್ ಅಂದರೆ ತೊಗೊಂಡಿದ್ದಾಳೆ, ಹೌದಲ್ವಾ. ಹಾಗಾದರೆ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ ಕಾಸ್ಟ್ ಪ್ರೈಸ್ ಆಫ್ ಇಯರಿಂಗ್ಸ್ ಆ್ಯಂಡ್ ನೆಕ್ಲೆಸ್ಸಿಂದು ಎಷ್ಟಾಗುತ್ತೆ, ಓಕೆನಾ, ಕಾಸ್ಟ್ ಪ್ರೈಸ್ ಆಫ್ ಇಯರಿಂಗ್ಸ್ ಆ್ಯಂಡ್ ನೆಕ್ಲೆಸ್. ಸೊ ಆ್ಯಡ್ ಮಾಡೋಣ, 800, ಹೌದಲ್ವಾ, 13 ಕ್ಯಾರಿ 1. ಸೊ ಎಷ್ಟಾಗುತ್ತೆ, ಕಾಸ್ಟ್ ಪ್ರೈಸ್ ಆಫ್ ಇಯರಿಂಗ್ಸ್ ಆ್ಯಂಡ್ ನೆಕ್ಲೆಸ್ 2320 ರುಪೀಸ್ ಆಗುತ್ತೆ, ಹೌದಲ್ವಾ. ಸೊ ಅದನ್ನು ಏನು ಮಾಡಿದ್ದಾಳೆ, ಸಪ್ರೇಟಾಗಿ ತೊಗೊಂಡು ಅದನ್ನು ಒಂದು ಸೆಟ್ಟಾಗಿ ಅರೇಂಜ್ ಮಾಡಿ ಎಷ್ಟಕ್ಕೆ ಸೇಲ್ ಮಾಡಿದ್ದಾಳೆ, ಅದನ್ನೇ ಸೋಲ್ಡ್ ಇಟ್ ಫಾರ್ ರುಪೀಸ್ 2800, ಹೌದಲ್ವಾ. ರುಪೀಸ್ 2800ಗೆ ಸೋಲ್ಡ್ ಮಾಡಿದ್ದಾಳೆ. ಸೊ ಏನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ಹರ್ ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ಆ್ಯಂಡ್ ಲಾಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎಸ್ ಪಿ ತೊಗೊಂಡಿದ್ದೆಷ್ಟು, 2320ಗೆ, ಸೇಲ್ ಮಾಡಿದ್ದು 2800ಗೆ. ಸೊ ಕಂಪೇರ್ ಮಾಡೋಣ, ಇಲ್ಲಿ 2 ಇದೆ, ಇಲ್ಲಿ 3 ಆ್ಯಂಡ್ 8 ಇದೆ, 8 ಗ್ರೇಟರ್ ಇದೆ. ಸೊ ಎಸ್ ಪಿ ಮೈನಸ್ ಸಿ ಪಿ. ಸೊ ಆಕೆಗೆ ಏನಾಗಿದೆ, ಪ್ರಾಫಿಟ್ ಆಗಿದೆ, ಹೌದಲ್ವಾ. ಓಕೆ, ಎಸ್ ಪಿ ಮೈನಸ್ ಸಿ ಪಿ ಗ್ರೇಟರ್ ಇದೆ ಅಂದರೆ ಪ್ರಾಫಿಟ್ ಆಗಿದೆ. ಫಾರ್ಮುಲಾ ಪ್ರಾಫಿಟ್ ಈಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ. ಸೊ 2800 ಮೈನಸ್ 2320ನ ಸಬ್ಟ್ರಾಕ್ಟ್ ಮಾಡೋಣ. ಓಕೆ, ಸೊ ಆಕೆಗೆ ಎಷ್ಟು ಪ್ರಾಫಿಟ್ ಆಗಿದೆ, ಸೊ 0. ಸೊ 10ನಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 8. ಸೊ 7 ಆಗುತ್ತೆ, 7ನಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 4, 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಆಕೆಗೆ 480 ರುಪೀಸ್ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಸೊ ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ ಇದೆ. ಸೊ ಥರ್ಡ್ ಪ್ರಾಬ್ಲಮನ್ನು ನೀಟಾಗಿ ರೀಡ್ ಮಾಡಿ ನೀವೇ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವತ್ತಿಗೆ ಸೊ ಮನಿ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.